ಧರ್ಮಸ್ಥಳ ಧರ್ಮಾಧಿಕಾರಿಯ ಬಗ್ಗೆ ಅಪಪ್ರಚಾರದ ಆರೋಪದ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಈಗ ಧರ್ಮಸ್ಥಳ ಚಲೋ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಯಲಹಂಕದಿಂದ ನೂರಾರು ವಾಹನಗಳ ಮೂಲಕ ಪ್ರಯಾಣ ಈಗಾಗಲೇ ಆರಂಭವಾಗಿದೆ. ಧರ್ಮಸ್ಥಳದ ಪರವಾಗಿ ನಾವು ಎಂಬ ಹೆಸರಿನಲ್ಲಿ ಬೃಹತ್ ಜಾಥಾ ಆರಂಭವಾಗಿದೆ. ಧರ್ಮಸ್ಥಳ ಚಲೋ ಅಭಿಯಾನ ಆರಂಭವಾಗಿದೆ. ಧರ್ಮಸ್ಥಳ ಕ್ಷೇತ್ರ ಧರ್ಮಾಧಿಕಾರಿಯ ಬಗ್ಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ ಎನ್ನುವ ಆರೋಪ. ಸೊ ಬಿಜೆಪಿ ನಾಯಕರು ಈಗ ಧರ್ಮಸ್ಥಳ ಚಲೋ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಯಲಹಂಕದಿಂದ ಈಗಾಗಲೇ ಪ್ರಯಾಣ ಆರಂಭವಾಗಿದೆ. ನೂರಾರು ವಾಹನಗಳು ಕೂಡ ಭಾಗಿಯಾಗಿದೆ. ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತ್ತು ಭಕ್ತಾದಿಗಳು ಕೂಡ ಭಾಗಿಯಾಗಿದ್ದಾರೆ. ಬಿಜೆಪಿ ಶಾಸಕರಾಗಿರುವಂತಹ ಎಸ್.ಆರ್. ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಪ್ರಯಾಣ ಆರಂಭವಾಗಿದೆ. ಇವತ್ತು ಸಂಜೆ ಬಿಜೆಪಿ ನಾಯಕರು ಧರ್ಮಸ್ಥಳವನ್ನು ತಲುಪುತ್ತಾರೆ. ನಾಳೆ ಧರ್ಮಸ್ಥಳಕ್ಕೆ ಬಿ.ವೈ. ವಿಜಯೇಂದ್ರ, ಆರ್. ಅಶೋಕ್ ಅವರು ಕೂಡ ಭೇಟಿಯನ್ನು ಕೊಡ್ತಾರೆ. ಕಿಡಿಗೇಡಿಗಳ ಬಂಧನಕ್ಕೆ ಬಿಜೆಪಿ ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಚಲೋ ಅಭಿಯಾನ ಈಗಾಗಲೇ ಆರಂಭವಾಗಿದೆ. ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ನಡೀತಾ ಇದೆ. ಅನಾಮಿಕ ವ್ಯಕ್ತಿ ಕೊಟ್ಟಿರುವಂತಹ ದೂರಿನ ಅನ್ವಯ ಉತ್ಖನನ ಕಾರ್ಯವೂ ಕೂಡ ಮುಂದುವರಿತಾ ಇದೆ. ತನಿಖೆ ಉತ್ಖನನ ಕಾರ್ಯ ಒಂದು ಕಡೆಯಾದರೆ ಮತ್ತೊಂದು ಕಡೆ ಇಡೀ ಈ ತನಿಖೆ ಆಗಿರಬಹುದು, ಜೊತೆಗೆ ಆ ಅನಾಮಿಕ ವ್ಯಕ್ತಿ ಆಗಿರಬಹುದು, ಇದೆಲ್ಲವೂ ಕೂಡ ಒಂದು ದೊಡ್ಡ ಷಡ್ಯಂತ್ರ. ಅಂದರೆ ಧರ್ಮಸ್ಥಳದ ವಿರುದ್ಧ ಅಥವಾ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ. ಸುಖಾಸುಮ್ಮನೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ಬಿಜೆಪಿಯ ನಾಯಕರು ಧರ್ಮಸ್ಥಳ ಚಲೋ ಅಭಿಯಾನವನ್ನ ಹಮ್ಮಿಕೊಂಡಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಕರ್ನಾಟಕ ರಾಜ್ಯದಲ್ಲಿ ಶಾಸಕರು ಕೂಡ ಇವತ್ತು ಸಂಜೆ ಬರ್ತಾರೆ. ನಾಳೆ ಬೆಳಗ್ಗೆ ನಾವು ಅವರೆಲ್ಲ ಒಟ್ಟಾಗಿ ದರ್ಶನ ಮಾಡ್ತೀವಿ. ಸರ್, ಅನಾಮಿಕ ಭೀಮನಂತವ್ರಿಗೆ ಏನ್ ಹೇಳ್ತೀರಾ ಸರ್? ಅವ್ರಿಗೆ ಏನ್ ಹೇಳ್ತೀರಿ? ಅವ್ರಿಗೆ ಏನ್ ಹೇಳ್ಬೇಕು? ಅಂತವ್ರಿಗೆಲ್ಲ ಅದೇನ್ ಹೇಳ್ಬೇಕು ಅಂತ ಹೇಳಿ ಕಾನೂನಲ್ಲಿ ಅವಕಾಶ ಇದೆ ಅವ್ರಿಗೆ. ಇನ್ನೊಂದು ಸರಿ ಯಾರು ಕೂಡ ಈ ತರದ ಅಪಪ್ರಚಾರವನ್ನ ಮಾಡದಿ ಅವ್ರು ಹೇಳಿದ್ದೆಲ್ಲ ಕೂಡ ವಾಕ್ ಸ್ವಾತಂತ್ರ್ಯ ಅಂತ ಹೇಳಿ ಈ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನ ಯಾರೇ ಮುಂದಕ್ಕೆ ಮಾಡಿದ್ರು ಕೂಡ ಇವನ ಮುಖಾಂತರ ಪಾಠ ಕಲಿಸ್ಬೇಕು. ಈ ಭೀಮನಿಗೆ ಇವತ್ತೇನು ಸುಳ್ಳು ಹೇಳಿ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಹಣ ವ್ಯಯ ಮಾಡಿದ್ದಾನೆ. ಇಡೀ ದೇಶದಾದ್ಯಂತ ಜನ ಬೆಳಗ್ಗೆ ಎದ್ರೆ ಟಿವಿ ನೋಡೋದಾಗಿತ್ತು ನಮ್ದೆಲ್ಲ ಕೂಡ. ಇಷ್ಟೊಂದು ಅಪಪ್ರಚಾರವನ್ನು ಮಾಡಿರ್ತಕ್ಕಂಥ ಭೀಮನಿಗೆ SITಯಲ್ಲಿ ತನಿಖೆ ಸುಳ್ಳು ಅಂತ ಗೊತ್ತಾದ್ರೆ ಅವನನ್ನ ಗಲ್ಲಿಗೇರ್ಸೋವರೆಗೂ ತಗೊಂಡೋಗ್ಬೇಕು ಅಂತ ಈಗಾಗಲೇ ಹೇಳಿದ್ದೀನಿ. ಅದನ್ನೇ ಪುನರುಚ್ಚಾರ ಮಾಡ್ತೀನಿ. ಸರ್, ಅನಾಮಿಕನಿಂದ ಇಬ್ಬರ ಹೆಸರು ಕೇಳಿ ಬರ್ತಾ ಇದೆ ಸರ್. ಪ್ರಮುಖವಾಗಿ ಅವ್ರ ವಿರುದ್ಧ ಕ್ರಮ ಆಗುತ್ತೆ. ಕೇವಲ ಇಬ್ಬರಲ್ಲ, 100 ಜನ ಇದ್ರು ಕೂಡ ತನಿಖೆ ಮಾಡಬೇಕು ಅಂತ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಖಂಡಿತವಾಗಿ ಕೂಡ ನಮ್ಮ ಪೊಲೀಸು ಸಮರ್ಥರಿದ್ದಾರೆ. ಸರ್ಕಾರ ಕೂಡ ಅಸೆಂಬ್ಲಿಯಲ್ಲಿ ಇದಕ್ಕೆ ಉತ್ತರವನ್ನ ಕೊಡ್ತಾರೆ. ಈಗಾಗಲೇ ಹೇಳಿದ್ದಾರೆ ಅವರು, ಈ ಕೇಸು ಸುಳ್ಳಾಯ್ತು ಅಂತ ಹೇಳಿದ್ರೆ ಯಾರು ಸುಳ್ಳು ಆಪಾದನೆ ಮಾಡಿದ್ದಾರೆ ಅವ್ರ ಮೇಲೆ ಕೂಡ ಕ್ರಮ ತಗೊಂತೀವಿ ಅಂತ ಹೇಳಿ ಸರ್ಕಾರ ಏನ್ ಕ್ರಮ ತಗೊಂತದೆ ಅಂತ ಹೇಳಿ ಮುಂದೆ ನೋಡಿ ಅದರ ಬಗ್ಗೆ ನಾವು ರೂಪರೇಷೆಗಳನ್ನ ಮುಂದೆ ಹೆಂಗ್ ಹೋರಾಟ ಮಾಡಬೇಕು ಅಂತ ಹೇಳಿ ನಮ್ಮ ಮುಖಂಡರ ಜೊತೆ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಸಂತೋಷ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ನಾವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ವಿ, ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಭಾಗಿಯಾಗಿದ್ದಾರೆ. ಹಾಗಾದ್ರೆ ಯಾವ ರೀತಿಯಾಗಿ ಸಿದ್ಧತೆ ಆರಂಭವಾಗಿದೆ? ಒಂದು, ಇದರ ಜೊತೆಗೆ ಧರ್ಮಸ್ಥಳ ಚಲೋ ಈಗಾಗಲೇ ಆರಂಭವಾಗಿದೆಯಾ ಅಥವಾ ಇನ್ನೂ ಆರಂಭವಾಗಬೇಕಾಗಿದೆಯಾ? ಎಷ್ಟು ಜನ ಭಾಗಿಯಾಗುವ ಸಾಧ್ಯತೆಗಳಿದೆ? ಹಿಂದುತ್ವದ ಧಾರ್ಮಿಕ ಧರ್ಮಕ್ಷೇತ್ರಗಳಲ್ಲಿ ಆಗ್ತಾ ಇವತ್ತೇನು ಈ ಕ್ಷೇತ್ರದ ಪರಮ ಪೂಜ್ಯರಿಗೆ ಮತ್ತು ಧೈರ್ಯವನ್ನು ತುಂಬತಕ್ಕಂಥ ಕೆಲಸಕ್ಕೆ ಉಳಿಸದೆ ಬಿಜೆಪಿ ತನ್ನ ಧ್ವನಿಯನ್ನ ಎತ್ತಿತು. ಅಂದ್ರೆ ಇದು ಸಂಪೂರ್ಣವಾದಂತಹ ಷಡ್ಯಂತ್ರ ಮತ್ತು ಇದರ ಹಿಂದೆ ಯಾರೋ ಒಬ್ಬರು ಇದ್ದಾರೆ, ಇದು ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಸತ್ಯ ತರಬೇತಿ ಮಾಡ್ತಾ ಇರುವಂತಹ ಕೆಲಸ ಅನ್ನುವಂಥ ನಿಟ್ಟಿನಲ್ಲಿ ಒಂದು ದೊಡ್ಡ ಧ್ವನಿಯನ್ನು, ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಆರಂಭವಾಗಿರುವಂತಹ ಅಧಿವೇಶನ ಸದನದಲ್ಲೂ ಕೂಡ ಧ್ವನಿಯನ್ನು ಎತ್ತಾರೆ. ಇದೇ ವಿಚಾರವಾಗಿ ಇವರು ಹಮ್ಮಿಕೊಂಡಿರುವಂತಹ ಧರ್ಮಸ್ಥಳ ಚಲೋ ಅನ್ನುವಂಥದ್ದು ದೊಡ್ಡ ಅಭಿಯಾನ. ಅದರಲ್ಲೂ ಪ್ರಮುಖವಾಗಿ ಯಲಹಂಕದ ಶಾಸಕರಾದಂತಹ ಎಸ್.ಆರ್. ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಆರಂಭವಾಗಿರುವಂತಹ ಈ ಒಂದು ಧರ್ಮಸ್ಥಳ ಚಲೋ ಒಂದು ರ್ಯಾಲಿ ನಾಳೆ ಇದರ ಕಂಟಿನ್ಯೂಷನ್ ಆಗಿ ರಾಜ್ಯಾಧ್ಯಕ್ಷರಾದಂತಹ ಬಿ.ವೈ. ವಿಜಯೇಂದ್ರ, ಆರ್. ಅಶೋಕ್ ಅವರು ಕೂಡ ಧರ್ಮಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಇವತ್ತು ಪ್ರಮುಖವಾಗಿ ಯಲಹಂಕದಿಂದ 400ಕ್ಕೂ ಹೆಚ್ಚು ಕಾರುಗಳು, ಹತ್ರ 3,000ಕ್ಕೂ ಹೆಚ್ಚು ಜನ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತರು ಒಟ್ಟಾಗಿ ಈ ಒಂದು ಯಾತ್ರೆಯನ್ನು ಆರಂಭ ಮಾಡ್ತಾರೆ. ಸಿಂಗನಾಯಕನಹಳ್ಳಿಯಲ್ಲಿ ಇದಕ್ಕೆ ಚಾಲನೆ ಕೂಡ ದೊರೆಯುತ್ತೆ. ತದನಂತರದಲ್ಲಿ ನೆಲಮಂಗಲ ಟೋಲ್ ಹತ್ರ ಎಲ್ಲರೂ ಕೂಡ ಒಟ್ಟಾಗಿ ಜಾಯಿನ್ ಆಗ್ತಾರೆ. ಅವ್ರಿಗೆಲ್ರಿಗೂ ಕೂಡ ಒಂದಷ್ಟು ಗೈಡೆನ್ಸ್ ಕೊಟ್ಟಿರಬೇಕಾಗುತ್ತೆ. ಎಲ್ಲರೂ ಕೂಡ ಸಾಲಾಗಿ ಯಾವುದೇ ರೀತಿಯಾದಂತಹ ಟ್ರಾಫಿಕ್ ಕಿರಿಕಿರಿ ಮಾಡದೆ ಶಿಸ್ತಿನಿಂದ ಎಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಹೋಗಬೇಕು ಅನ್ನುವಂಥದ್ದಷ್ಟು ಸೂಚನೆಗಳು ಕೊಡಲಾಗಿದೆ. ಈಗಾಗಲೇ ಅದು ಅಧಿಕೃತವಾಗಿ ರ್ಯಾಲಿ ಆರಂಭವಾಗಿದೆ. ಇದರ ನಂತರದಲ್ಲಿ ಸಂಜೆ 4 ಗಂಟೆ ಹೊತ್ತಿಗೆ ಧರ್ಮಸ್ಥಳವನ್ನು ತಲುಪ್ತಾ ಇದ್ದಾರೆ. ಅಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಖಾವಂದ್ರನ್ನು ಕೂಡ ಭೇಟಿಯಾಗಿ ಜೊತೆಗೆ ಎಲ್ಲರೂ ದೇವಸ್ಥಾನದಲ್ಲಿ ನಿಂತು ಒಂದು ರೀತಿಯಾದಂತಹ ಒಂದು ಧರ್ಮ ಸಂಕಲ್ಪವನ್ನ, ಧರ್ಮ ಪ್ರತಿಜ್ಞೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದರೆ
ಇದರ ಏನು ಸತ್ಯಾಸತ್ಯತೆ ಇದೆ ಅದನ್ನ ಆದಷ್ಟು ಬೇಗ ಹೊರತರುತ್ತೇವೆ. ಸದನದಲ್ಲೂ ಕೂಡ ಅದೇ ಒಂದು ಆಗ್ರಹ ಮಾಡಿದ್ದಾರೆ ವಿಶ್ವನಾಥ್ ಅವರು. ಆದಷ್ಟು ಬೇಗ ಇನ್ನೇನು ಮತ್ತೆ ಮಂಡೇ ಸೋಮವಾರ ಇದರ ಒಂದು ಮಧ್ಯಂತರ ವರದಿಯನ್ನ ಇವರು ಕೊಡಬೇಕು. SIT ಎಲ್ಲಾ ತನಿಖೆ ಆಗ್ತಾ ಇದೆ, ಸುಮ್ಮನೆ ವೃಥಾ ತನಿಖೆ ಆಗ್ತಾ ಇದೆ, ಸುಮ್ಮನೆ ಖರ್ಚಾಗ್ತಾ ಇದೆ, ಯಾವುದೇ ಸತ್ಯತೆ ಹೊರ ಬರ್ತಾ ಇಲ್ಲ, ಯಾವುದೇ ಶವ ಸಿಗ್ತಾ ಇಲ್ಲ. ಹೀಗಾಗಿ ಈತ ಯಾರು ಅನಾಮಿಕ ಬಂದಿದ್ದಾನೆ, ಈತನ ವಿರುದ್ಧ ಮತ್ತು ಈತನ ಹಿಂದೆ ನಿಂತಿರುವಂತಹ ಕುಮ್ಮಕ್ಕು ಸರ್ಕಾರಗಳು ಎಲ್ಲರ ವಿರುದ್ಧವೂ ಕೂಡ ಒಂದು ಕಠಿಣ ಕ್ರಮ ಆಗಬೇಕು, ಜೀವಾವಧಿ ಶಿಕ್ಷೆ ಆಗಬೇಕು. ಇದು ಸುಳ್ಳು ಅಂತ ಆಗ್ತಾ ಇದ್ರೆ ಅನ್ನುವಂಥ ನಿಟ್ಟಿನಲ್ಲಿ ಜೊತೆಗೆ ಕರ್ನಾಟಕದಲ್ಲಿ ನಮಗಿರುವಂತದ್ದು ಒಂದೇ ಒಂದು ಧಾರ್ಮಿಕ ಸಭಾ ಕೇಂದ್ರ, ಬಹಳಷ್ಟು ವರ್ಷಗಳ ಇತಿಹಾಸ ಇರುವಂತದ್ದು, ಬಹಳಷ್ಟು ಜನರ ನಂಬಿಕೆ ಇರುವಂತದ್ದು. ಹೀಗಾಗಿ ಇದರ ವಿರುದ್ಧ ನಾವು ಧ್ವನಿ ಎತ್ತಲೇಬೇಕಾಗಿದೆ, ಷಡ್ಯಂತ್ರವನ್ನ ನಾವು ಬಯಲಿಗೆ ಎಳಲೇಬೇಕಾಗಿದೆ. ಹೀಗಾಗಿ ಎಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟು ಪ್ರದರ್ಶನ ಬರೀ ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಅಷ್ಟೇ ಅಲ್ಲ, ಅವರು ಒಂದು ಸ್ವರ ಕೊಟ್ಟಿದ್ದಾರೆ, ಎಲ್ಲರೂ ಕೂಡ ಜಾಯಿನ್ ಆಗಿ ಒಟ್ಟಾಗಿ ಮಾಡೋಣ ಅಂತ ಹೇಳಿ. ಓಕೆ, ಧನ್ಯವಾದ ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧರ್ಮಸ್ಥಳ ಚಲೋ ಬಿಜೆಪಿ ನಾಯಕರಿಂದ ಆರಂಭ ಆಗುತ್ತೆ. ಇವತ್ತು ಸಂಜೆ ಧರ್ಮಸ್ಥಳಕ್ಕೆ ಹೋಗ್ತಾರೆ. ನಾಳೆ BY ವಿಜೇಂದ್ರ, ವಿಪಕ್ಷ ನಾಯಕ R ಅಶೋಕ್ ಅವರು ಇವರನ್ನು ಸೇರಿಕೊಳ್ತಾರೆ, ಧರ್ಮ ಸಂಕಲ್ಪವನ್ನು ಮಾಡ್ತಾರೆ. ಇವರ ವಾದ ಏನು? ಧರ್ಮಾಧಿಕಾರಿಗಳ ವಿರುದ್ಧ ಅಪಪ್ರಚಾರವಾಗ್ತಾ ಇದೆ. ಜೊತೆಗೆ ಯಾರು ಈ ರೀತಿಯಾಗಿ ಅಪಪ್ರಚಾರವನ್ನು ಮಾಡ್ತಾ ಇದ್ರಲ್ವ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು ಅನ್ನೋದು ಇವರ ಒತ್ತಾಯವಾಗಿದೆ. ಇದರ ಜೊತೆಗೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ಯಾ ಇಡೀ ಪ್ರಕರಣ? ಯಾಕೆ ಅಂತ ಹೇಳಿದ್ರೆ 19 ದಿನ ಉತ್ಖನನವಾಗಿದೆ, 17 ಸ್ಪಾಟ್ಗಳಲ್ಲಿ ಮಣ್ಣು ಅಗೆತ ಆಗಿದೆ. ಸಿಕ್ಕಿದ್ದೇನು ಅಂತ ಹೇಳಿದ್ರೆ ಏನೂ ಇಲ್ಲ. ಇದರ ಜೊತೆಗೆ ಅಪಪ್ರಚಾರದ ಆರೋಪವೂ ಕೂಡ ಇದೆ, ಅಂದರೆ ಅಪಪ್ರಚಾರವಾಗ್ತಾ ಇದೆ. ಸೊ SIT ತನಿಖೆಯನ್ನು ಸ್ಟಾಪ್ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡಲಾಗ್ತಾ ಇದೆ. ಇದೀಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ವರದಿ ಸಲ್ಲಿಕೆಯೂ ಕೂಡ ಸಾಧ್ಯತೆ ಇದೆ. ಸೋಮವಾರ ಡಾಕ್ಟರ್ G ಪರಮೇಶ್ವರ್ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನೋಡಿ, ಒಂದು ಕಡೆ 19 ದಿನ ಆಯಿತು ಉತ್ಖನನ ಆರಂಭವಾಗಿ. ಅನಾಮಿಕ ವ್ಯಕ್ತಿ ತೋರಿಸಿದಂಥ ಎಲ್ಲ ಸ್ಪಾಟ್ಗಳಲ್ಲೂ ಕೂಡ ಉತ್ಖನನ ಆಗಿದೆ. ಬಟ್ ಏನು ಸಿಕ್ಕಿದೆ, ಏನು ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆಯೇ ಒಂದು ದೊಡ್ಡ ಗೊಂದಲ ಇದೆ. ಇದರ ನಡುವೆ BJP ನಾಯಕರ ಒತ್ತಾಯವೇನು? SIT ಸ್ಟಾಪ್ ಮಾಡಬೇಕು ತನಿಖೆ ಅಂತ ಹೇಳಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಒಂದು ಕಡೆ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆಯಾ ಇಡೀ ಪ್ರಕರಣದಲ್ಲಿ ಅನ್ನುವ ಒಂದು ಪ್ರಶ್ನೆ ಇದೆ. ಹಾಗಾದರೆ BJP ನಾಯಕರ ವಾದ ಏನು? SITಯನ್ನು ಸ್ಟಾಪ್ ಮಾಡಿಬಿಡಿ ಅಂತ ಹೇಳಿದ್ರೆ ಅದು ಸ್ಟಾಪ್ ಆಗುವ ಸಾಧ್ಯತೆ ಇದೆಯಾ? ತನಿಖೆ ಕಂಪ್ಲೀಟ್ ಆಗಬೇಕಾಗಿದೆಯಲ್ವಾ? ಮಧ್ಯಂತರ ವರದಿ ಓಕೆ, ಬಟ್ SITಯನ್ನೇ ಸ್ಟಾಪ್ ಮಾಡಿ, SIT ತನಿಖೆಯನ್ನೇ ಸ್ಟಾಪ್ ಮಾಡಿ ಅಂತ ಹೇಳಿದ್ರೆ ಹೇಗೆ? ಜೊತೆಗೆ ಸರ್ಕಾರ SIT ರಚನೆ ಮಾಡಿರುವುದು ಧರ್ಮಸ್ಥಳ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ದಾಖಲಾಗಿರುವಂಥ ನಾಪತ್ತೆ ಪ್ರಕರಣಗಳ ತನಿಖೆ ಅಂತ ಹೇಳಿ. ಸೊ ಈ ತನಿಖೆ ಮುಂದುವರಿಯುತ್ತಾ ಅಥವಾ ಏನಾಗುತ್ತೆ ಅಂತ ಹೇಳಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಮಹೇಶ್, ಸದ್ಯಕ್ಕೆ ರಾಜಕಾರಣದಲ್ಲಿ ಧರ್ಮಸ್ಥಳ ಪ್ರಕರಣ ಸಾಕಷ್ಟು ಒಂದು ಸದ್ದನ್ನ ಮಾಡ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಒತ್ತಾಯಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಸರ್ಕಾರ SIT ಕೂಡ ತನಿಖೆ ಮಾಡಿತ್ತು. ಆ ಒಂದು SIT ತನಿಖೆ 17 ಧರ್ಮಸ್ಥಳದಲ್ಲಿ ಏನು ನಾಪತ್ತೆಯಾಗಿರ್ತಕ್ಕಂತ ಶೋಧಗಳನ್ನ ಕಳೆದ ಒಂದು ತಿಂಗಳಿಂದ ಧರ್ಮಸ್ಥಳ ಗ್ರಾಮದಲ್ಲಿ ಶೋಧ ಕಾರ್ಯ ನಡೀತಿತ್ತು. ಅನಾಮಿಕ ಸೂಚನೆಯಂತೆ 17ಕ್ಕೂ ಹೆಚ್ಚಿನ ಸ್ಥಳಗಳಲ್ಲಿ ಶೋಧ ಕಾರ್ಯ ಮಾಡಿದ್ರು ಕೂಡ ಯಾವುದೇ ರೀತಿಯ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತ ಮತ್ತು ಆರೋಪ ಮಾಡಿರ್ತಕ್ಕಂತ ವಿಚಾರವಾಗಿ ಯಾವುದೇ ಕೂಡ ಒಂದು ಸುಳಿವು ಸಿಗದ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಒಂದಷ್ಟು ಮುಜುಗರ ಆಗುವಂತ ಒಂದು ಸನ್ನಿವೇಶ ಇದೀಗ ನಡೆಯುತ್ತಿರುವಂತಹ ಮುಂಗಾರು ಅಧಿವೇಶನಕ್ಕೂ ಕೂಡ ಸೃಷ್ಟಿಯಾಗಿದೆ. ಒಂದು ಕಡೆ ನಿರಂತರವಾಗಿ ಪ್ರತಿಪಕ್ಷಗಳು ಸರ್ಕಾರವನ್ನ ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ SIT ತನಿಖೆಯನ್ನ ಮುಂದುವರಿಸಬಾರದು, ರಾಜ್ಯದಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ನಡೆಯನ್ನ ನಡೆಸ್ತಾ ಇದೆ. ಹೀಗಾಗಿ ತಕ್ಷಣವೇ SIT ತನಿಖೆಯನ್ನ ರದ್ದು ಮಾಡಬೇಕೆಂದು ಪ್ರತಿಪಕ್ಷಗಳು ಆಗ್ರಹ ವ್ಯಕ್ತಪಡಿಸಿದೆ. ಇತ್ತ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ G ಪರಮೇಶ್ವರ್ ಅವರು SIT ಮುಖ್ಯಸ್ಥನೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿಟ್ಕೊಂಡು ಅಲ್ಲಿನ ಒಂದು ಪರಿಸ್ಥಿತಿಗಳು ಮತ್ತು SIT ಇಲ್ಲಿವರೆಗೂ ತನಿಖೆ ಮಾಡಿರುವಂತಹ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಈಗಾಗಲೇ ಮಧ್ಯಂತರ ವರದಿ ಕೂಡ ಸರ್ಕಾರಕ್ಕೆ ವರದಿ ಆಗಿದೆ. ಇನ್ನು ಸೋಮವಾರದಿಂದ ಆರಂಭ ಆಗುವಂತ ಮುಂಗಾರು ಅಧಿವೇಶನದಲ್ಲಿ ಸಾಕಷ್ಟು ಒಂದು ಸದನದಲ್ಲಿ ಚರ್ಚೆ ಆಗುವಂತ ಒಂದು ಸಾಧ್ಯತೆಗಳು ಇದೆ. ಹೀಗಾಗಿ CM ಸಿದ್ದರಾಮಯ್ಯ ಮತ್ತು ಡಾಕ್ಟರ್ G ಪರಮೇಶ್ವರ್ ಅವರು ಒಂದು ಸುತ್ತಿನ ಸಭೆ ನಡೆಸಿ ಈ ಒಂದು ಧರ್ಮಸ್ಥಳ ಪ್ರಕರಣವನ್ನ ಎಲ್ಲಿಗೆ ಲಾಜಿಕಲ್ ಎಂದು ತೆಗೆದುಕೊಂಡು ಹೋಗ್ಬೇಕು, ಮತ್ತೆ ಮುಂದಿನ ಒಂದು ದಿನಗಳಲ್ಲಿ ಈ ಒಂದು SIT ತನಿಖೆನ ಮುಂದುವರಿಸಬೇಕಾ ಅಥವಾ ಬೇಡವಾ ಅನ್ನೋ ಒಂದು ಚರ್ಚೆಯನ್ನ ಮಾಡಿದ್ವಿ. ಸದನದಲ್ಲಿ ವಿಪಕ್ಷಗಳಿಗೆ ಎದ್ದಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಎಲ್ಲಾ ಒಂದು ಸಾಧ್ಯತೆಗಳು ದಟ್ಟವಾಗಿವೆ ಮಹೇಶ್.
ಓಕೆ, ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.